ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಶ್ರಾವಣದ ಮಾಸದಲ್ಲಿ ಬರ್ತಾ ಇರುವಂಥ ವರಮಹಾಲಕ್ಷ್ಮಿಯ ಮುಖವಾಡವನ್ನು ಹೇಗೆ ಅಲಂಕಾರ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಹೀಗೆ ಒಂದು ಗ್ಲೂ ಗನ್ ಸಹಾಯದಿಂದ ಬೇಕಾಗಿರುವಂತಹ ಅಲಂಕಾರಿಕ ನಕ್ಕಿ ಮತ್ತು ಈ ರೀತಿಯಾದ ಮೋಟಿಫ್ಗಳಿಂದ ವರಮಹಾಲಕ್ಷ್ಮಿಯ ಮುಖವಾಡವನ್ನು ಅಲಂಕಾರ ಮಾಡ್ಕೊಳ್ಳೋದ್ರಿಂದ ಮುಖವಾಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಂದವಾಗಿ ತಯಾರಾಗುತ್ತೆ. ಗ್ಲೂಗನ್ ಅಲ್ಲದಲೇ ಕೂಡ ನಾವು ಈ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ಫೆವಿಕಾಲ್ ಕೂಡ ಬಳಸ್ಕೋಬೋದು. ಮಾರ್ಕೆಟ್ನಲ್ಲಿ ಈ ಥರ ಸ್ಟೋನ್ ಲೈನ್ ಸಿಗುತ್ತೆ. ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ಡೆಕೋರೇಷನ್ ಮಾಡಿಕೊಂಡ್ರೆ ವರಮಹಾಲಕ್ಷ್ಮಿ ಮುಖವಾಡ ತುಂಬ ಹೈಲೈಟೆಡ್ ಆಗಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಇನ್ನೊಂದು ಪ್ರೋ ಟಿಪ್ ಏನಪ್ಪ ಅಂತಂದರೆ, ನಾವು ಮುಖವಾಡವನ್ನು ಅಲಂಕಾರ ಮಾಡಿಕೊಳ್ಳೋ ಅಂಥ ಟೈಮ್ನಲ್ಲಿ ಬೇರೆ ಬೇರೆ ಬಣ್ಣದ ಕುಂದನ್ಗಳನ್ನು ಬಳಸ್ಕೊಂಡ್ರೆ ಹೈಲೈಟೆಡ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ನಾನು ಕಿರೀಟದ ಭಾಗವನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಮೆಷರ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ಒಂದು ಸ್ಟೋನ್ ಲೈನನ್ನು ಉಪಯೋಗಿಸ್ಕೋಬೋದು. ಹಾಗೆ ಸಣ್ಣ ಸಣ್ಣ ಕುಂದನ್ಸನ್ನು ಹಚ್ಚೋದಕ್ಕೆ ನೋಡಿ, ನಾನು ಬಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಬಡ್ಸ್ಗೆ ಒಂದು ಸ್ವಲ್ಪ ಫೆವಿಕಾಲ್ ಹಚ್ಕೊಂಡು ಅದರ ಮೇಲೆ ಕುಂದನನ್ನು ಇಟ್ಕೊಂಡು ಪ್ಲೇಸ್ ಮಾಡಿದ್ರೆ ಸರಿಯಾಗಿ ಪ್ಲೇಸ್ ಆಗುತ್ತೆ ಮತ್ತು ತುಂಬಾ ಈಸಿ ಆಗುತ್ತೆ. ಹಾಗೆ ಈ ರೀತಿ ಡಬಲ್ ಲೈನ್ ಸ್ಟೋನ್ ಲೈನನ್ನು ಬಳಸ್ಕೊಂಡು ಕತ್ತಿಗೆ ಒಂದು ನೆಕ್ಲೆಸ್ ರೀತಿಯ ಆಕಾರವನ್ನು ಕೊಟ್ಕೊತಾ ಇದ್ದೀನಿ. ಈಗಾಗಲೇ ವರಮಹಾಲಕ್ಷ್ಮಿ ಮುಖವಾಡ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇನ್ನು ಮೇಲಿನ ಕಿರೀಟದ ಭಾಗವನ್ನು ಕೂಡ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾವು 2 ರೀತಿಯ ಮುಖವಾಡದ ಅಲಂಕಾರವನ್ನು ತೋರಿಸ್ಕೊಡ್ತಾ ಇದ್ದೀವಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಖಂಡಿತ ಕೊನೆಯವರೆಗೂ ನೋಡಿ. ಕೆಲವೊಬ್ಬರು ಅರಿಶಿಣದ ಮುಖವಾಡ, ಈ ಕಲರ್ನ ಮುಖವಾಡವನ್ನು ಇಡೋ ಅಭ್ಯಾಸ ಮಾಡಿಕೊಂಡಿರ್ತಾರೆ. ಇನ್ನು ಕೆಲವರು ಬೆಳ್ಳಿ ಮುಖಭಾವವನ್ನು ಇಡ್ತಾರೆ. ಆ ಬೆಳ್ಳಿ ಮುಖಭಾವಕ್ಕೆ ಕೂಡ ಹೇಗೆ ಅಲಂಕಾರ ಮಾಡ್ಬೋದು ಅಂತ ತೋರಿಸಿದ್ವಿ. ನೋಡಿ, ಇದಕ್ಕೆ ಕುಂಕುಮ ಎಲ್ಲ ಇಟ್ಟು ಅರಿಶಿಣ ಹಾಕೋದು ಮತ್ತು ಹೋಲ್ ಕೊಟ್ಟಿದ್ದಾರೆ ಕಿವಿಗೆ. ಹಾಗಾಗಿ ಅದಕ್ಕೆ ಸಿಗುತ್ತೆ ಮಾರ್ಕೆಟ್ನಲ್ಲಿ ಈ ಥರ ಚಿಕ್ಕ ಚಿಕ್ಕ ಜುಮ್ಕಿಗಳು ಸಿಗುತ್ತೆ. ಈ ರೀತಿ ಜುಮ್ಕಿ ಹಾಕ್ಕೊಂಡ್ರೆ ತುಂಬಾ ಅಲಂಕಾರಿಕವಾಗಿ ಕಾಣಿಸುತ್ತೆ ವರಮಹಾಲಕ್ಷ್ಮಿಯ ಮುಖವಾಡ. ಈಗ ಈ ಮುಖವಾಡದ ಅಲಂಕಾರ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕುಂಕುಮನ, ಗಂಧ ಹಚ್ಚಿ ಕುಂಕುಮನ ಇಟ್ಕೋಬೋದು. ಇದು ಬೆಳ್ಳಿ ಮುಖಭಾವ. ಈ ಮುಖಭಾವದ ಮೇಲೆ ನಾವು ಅಲಂಕಾರವನ್ನು ಮಾಡಬೇಕು, ಸ್ಟೋನ್ಸನ್ನು ಹಚ್ಚಬೇಕು ಅಂದರೆ ಫೆವಿಕಾಲ್ ಅಥವಾ ಗ್ಲೂಗನ್ ಕೆಲಸ ಮಾಡೋದಿಲ್ಲ. ಬ್ಲೂ ಟ್ಯಾಕ್ ಅಂತ ಹೇಳಿ ತೋರಿಸಿದ್ನಲ್ಲ, ಆ ರೀತಿಯ ಒಂದು ಗ್ಲೂ ಅವೈಲೇಬಲ್ ಆಗುತ್ತೆ. ಅದರಿಂದ ಈ ಥರ ಪೀಸಸ್ನ ಮಾಡಿಕೊಂಡು ಅದನ್ನು ಇದರಿಂದ ಹಚ್ಚೋದ್ರಿಂದ ಏನಾಗುತ್ತೆ, ಮುಖಭಾವದ ಮೇಲೆ ನಾವು ಹಚ್ಚಿರೋವಂಥ ಸ್ಟೋನ್ಸನ್ನು ಮುಂದಿನ ಬಾರಿ ನಾವು ಬದಲಾಯಿಸಬೇಕು ಅಂದರು ಅಥವಾ ಮುಖವಾಡವನ್ನು ತೊಳ್ಕೋಬೇಕು ಅಂತಂದರೆ ತೆಗೆಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ, ಈ ಥರ ಕುಂದನ್ಸಿಗೆ ಅದನ್ನು ಹಚ್ಚಿ ಮುಖವಾಡದ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಫುಲ್ ಟೈಟಾಗಿ ಅದು ಕೂತ್ಕೊಳ್ಳುತ್ತೆ, ಫಿಟ್ ಆಗುತ್ತೆ. ಯಾಕಂದರೆ ಬೆಳ್ಳಿ ಮುಖವಾಡ ಮತ್ತೆ ನಾವು 1 ವರ್ಷದವರೆಗೂ ಒಳಗಿಟ್ಟಿಟ್ಟು ಆಮೇಲಿಂದ ಬಳಸೋದ್ರಿಂದ ಖಂಡಿತ ಅದನ್ನು ಮತ್ತೆ ವಾಶ್ ಮಾಡಬೇಕಾಗುತ್ತೆ. ಕುಂದನ್ಸೆಲ್ಲ ಹಚ್ಚಿರೋಂಥ ಮುಖವಾಡನ ವಾಶ್ ಮಾಡಬೇಕು ಅಂದರೆ ಕುಂದನ್ಸ್ ಕಪ್ಪಾಗಿಬಿಡುತ್ತೆ. ಆಮೇಲಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಬೇರೆ ಯಾವುದಾದ್ರೂ ಗ್ಲೂ ಉಪಯೋಗಿಸಿ ಅಂಟಿಸಿದ್ದೆ ಆದರೆ ಆ ಗ್ಲೂ ತೆಗೆಯೋಕ್ಕೆ ತುಂಬ ಉಜ್ಜಬೇಕಾಗುತ್ತೆ ಮತ್ತು ಆವಾಗ ಸ್ಕ್ರ್ಯಾಚಸ್ ಆಗುತ್ತೆ. ಈ ಬ್ಲೂ ಟ್ಯಾಕ್ ಹಚ್ಚಿರೋದ್ರಿಂದ ಏನು ಅನುಕೂಲ ಅಂದರೆ ಈಸಿಯಾಗಿ ತೆಗೆದುಬಿಡ್ಬೋದು. ಮತ್ತು ನಾವು ಮುಂದಿನ ವರ್ಷಕ್ಕೆ ಯಾವ ರೀತಿಯಾಗಿ ಬೇಕೋ ನಮಗೆ ಆ ಥರ ಅಲಂಕಾರವನ್ನು ಮಾಡ್ಕೋಬೋದು. ನೋಡಿ, ನಾನು ಇದಿಷ್ಟು ಕುಂದನ್ಸು ಮತ್ತು ತಾಳಿಯನ್ನು ಕೂಡ ತೊಗೊಂಡಿದ್ದೀನಿ ಈ ಮುಖಭಾವವನ್ನು ಅಲಂಕಾರ ಮಾಡೋದಕ್ಕೆ. ಹಾಗೆ ಈ ಮುಖವಾಡಕ್ಕೆ ಈ ಥರ ಕಣ್ಣು, ಮೂಗು, ಐಬ್ರೋಸು ಇದೆಲ್ಲ ಸೆಟ್ ಸಿಗುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಅಲಂಕಾರ ಮಾಡ್ತಾಯಿದ್ದೀನಿ. ಕುತ್ತಿಗೆ ಭಾಗ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಸರದ ಆಕಾರದಲ್ಲಿ ಸ್ಟೋನ್ ಲೈನ್ಸನ್ನು ಉಪಯೋಗಿಸಿ ಪೆಂಡೆಂಟ್ನ ಆಕಾರದಲ್ಲಿ ಕುಂದನ್ಸನ್ನು ಹಚ್ತಾ ಇದ್ದೀನಿ. ಈ ಮುಖವಾಡಕ್ಕೆ ಕಿವಿಗೆ ಓಲೆ ಇಡೋದಕ್ಕೆ ಹೋಲ್ಸ್ ಇರಲಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಅದನ್ನು ತೂತ ಮಾಡಿಕೊಂಡು ಹೋಲ್ಸ್ ಇಟ್ಕೋಬಹುದು. ನಾನು ಇದಕ್ಕೆ ಗ್ಲೂನ ಸಹಾಯದಿಂದನೇ
ಇಯರಿಂಗ್ಸನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕ ಕುಂದನ್ಸನ್ನು ಬಳಸಿ ಕಿರೀಟದ ಭಾಗವನ್ನು ಹೈಲೈಟ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿಯಾಗಿ. ಇದಕ್ಕೆ ಮಾರ್ಕೆಟ್ನಲ್ಲಿ ಕಿರೀಟಗಳು ಕೂಡ ಅವೈಲಬಲ್ ಆಗುತ್ತೆ. ನಿಮಗೆ ಇಷ್ಟ ಇದ್ದರೆ ಅದನ್ನು ಕೂಡ ಹಾಕಿ ಹೈಲೈಟ್ ಮಾಡ್ಬೋದು. ನೋಡಿ ಐಬ್ರೋಸು, ಕಣ್ಣು ಮತ್ತು ತಿಲಕ ಇದೆಲ್ಲ ಅದು ಒಂದೇ ಸೆಟ್ನಲ್ಲಿ ಬಂದಿರುತ್ತೆ. ಸ್ವಲ್ಪ ಚೆನ್ನಾಗಿರೋಂಥ ಕ್ವಾಲಿಟಿಯ ಸೆಟ್ಟನ್ನು ತೊಗೊಂಡ್ರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗೆಯೇ ಸ್ಟೋನ್ಸ್ ಕೂಡ ಉದುರೋಗ್ದಲೇ ಹಾಗೆ ಇರುತ್ತೆ. ಇದಕ್ಕೆ ಮಾಂಗಲ್ಯವನ್ನು ನಾನು ಸ್ವಲ್ಪ ತಂತಿ ಹಾಕಿ ಈ ರೀತಿ ಫಿಟ್ಟನ್ನು ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಕೆಲವರು ತುಟಿಯನ್ನು ಕೂಡ ತಿದ್ದುತ್ತಾರೆ. ಒಂದು ನೇಲ್ ಪಾಲಿಷ್ನಿಂದ ತುಟಿಯನ್ನು ಕೂಡ ತಿದ್ದಬಹುದು. ಆದರೆ ನಾನಿಲ್ಲಿ ಈ ಮುಖವಾಡಕ್ಕೆ ತುಟಿಯನ್ನು ತಿದ್ದಿಲ್ಲ. ಹಾಗೆ ತೆಂಗಿನಕಾಯಿಗೆ ಮುಖವಾಡವನ್ನು ಕಟ್ಟೋದಕ್ಕೆ ಈ ಥರದ ಒಂದು ತಂತಿ ಅಥವಾ ದಾರದ ಸಹಾಯದಿಂದ ನೀವು ರೆಡಿ ಮಾಡಿಟ್ಕೊಂಡ್ರೆ ಹಬ್ಬದ ಹಿಂದಿನ ದಿವಸ ತುಂಬ ಸುಲಭವಾಗಿ ತೆಂಗಿನಕಾಯಿಗೆ ಇದನ್ನು ಕಟ್ಬಿಡ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಮುಖವಾಡಗಳನ್ನು ತಯಾರು ಮಾಡ್ಕೋಬಹುದು ಅಂತ. ಸೊ ಮತ್ತೆ ಇನ್ನೊಂದು ವಿಡಿಯೋ ಒಟ್ಟಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಹ್ಯಾಪಿ ಫೆಸ್ಟಿವಲ್. ಶ್ರಾವಣ ಮಾಸದ ಹಬ್ಬದ ಆಚರಣೆಗಳು ನಿಮ್ಮೆಲ್ಲರಿಗೂ ಸುಖ ಮತ್ತು ಸಮೃದ್ಧಿಯನ್ನು ತಂದುಕೊಡ್ಲಿ. ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ಬಾಯ್.